ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟೇಸ್ಟ್ ಆಫ್ ರೋಜಾಸ್ ಕಿಚನ್. ಪಪ್ಪಾಯ ವೆಜಿಟೇಬಲಾ ಫ್ರೂಟಾ? ಇದು ಆ್ಯಕ್ಚುಲಿ ವೆಜಿಟೇಬಲ್ ಕೂಡ. ಇದರಲ್ಲಿ ತುಂಬ ವೆರೈಟೀಸ್ ಆಫ್ ರೆಸಿಪೀಸ್ನ ಮಾಡ್ಬೋದು ಪಪ್ಪಾಯದಲ್ಲಿ. ಇದು ನಮ್ಮ ಹೆಲ್ತಿಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಕ್ಲಿಯರ್ ಮಾಡುತ್ತೆ. ಮತ್ತು ನಾವು ವೆಯ್ಟ್ ಲಾಸಲ್ಲಿ ಕೂಡ ಪಪ್ಪಾಯ ಯೂಸ್ ಮಾಡ್ಬೋದು. ನಾನಿವತ್ತು ಈ ರಾ ಪಪ್ಪಾಯ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ದೋಸೆ ಚಪಾತಿ ಜೊತೆ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಫಸ್ಟ್ ನಾನಿಲ್ಲಿ ಒಂದು ರಾ ಪಪ್ಪಾಯ ತೊಗೊಂಡಿದ್ದೀನಿ. ಅದು ನೀಟಾಗಿ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಗ್ರೀನ್ ಕಲರ್ ಇರೋದು ನೀಟಾಗಿ ತೆಗಿಬೇಕು. ತೆಗ್ದಿದ್ಮೇಲೆ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಡ್ಬೇಕು. ನೋಡಿ, ಈ ಸೈಜಲ್ಲಿ ಹೆಚ್ಚಿಟ್ಕೋಬೇಕು. ಹೆಚ್ಚಿಟ್ಕೊಂಡು ಅದನ್ನು ನಾವು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿ ಹಾಲು ಬರುತ್ತಲ್ಲ, ಅದೆಲ್ಲನೂ ಹೋಗುತ್ತೆ. ನೀಟಾಗಿ ತೊಳ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು, ಇಲ್ಲೊಂದು ನಿಮಗೆ ಟಿಪ್ ಹೇಳ್ತೀನಿ. ನಾವು ಯಾವಾಗಾದರೂ ಸ್ಟೀಲ್ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕಂದ್ರೆ ಅದು ತಳ ಹತ್ತದಂಗೆ ಆಗುತ್ತೆ. ಅದು ಆ ಥರ ಆಗಬಾರ್ದು ಅಂದರೆ ನಾವು ಅದರಲ್ಲೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಆದಮೇಲೆ ನೀರು ಹಾಕಿ ಅದನ್ನು ಚೆಲ್ಲಿದ್ರೆ ಅದು ಸರಿ ಹೋಗುತ್ತೆ. ಈ ಥರ ನೋಡಿ. ನೆಕ್ಸ್ಟ್ ಇವಾಗ ನಾನು ಅದೇ ಬಾಣಲಿಲಿ ಆಯಿಲ್ ಹಾಕ್ಕೊಂಡು ಒಂದು 3 ಟೇಬಲ್ ಸ್ಪೂನು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಅದು ಚಿಟಪಟ ಅಂದಮೇಲೆ ನೆಕ್ಸ್ಟು ನಾನು 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥದ್ದು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ನಾವು ಇಲ್ಲಿ 3 ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಆನಿಯನ್ ಒಂದು ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಇಲ್ಲಿ ನೋಡಿ, ನಾನು ಅದಕ್ಕೆ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರಾ ಪಪ್ಪಾಯನ ಅದನ್ನು ಹಾಕಬೇಕು. ಹಾಕಿ ನೋಡಿ, ಇಲ್ಲಿ ಈ ಥರ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಬಿಟ್ಕೋಬೇಕು. ಆ ಥರ ಫ್ರೈ ಮಾಡಿ ನೋಡಿ. ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ಒಂದು ಪ್ಲೇಟ್ ಮುಚ್ಕೊಂಡು ಅದು ಬೇಯಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ಒಂದು ಸ್ವಲ್ಪ ಹೊತ್ತು ಆಗಿದ ಅದು ನೀರು ಬಿಟ್ಕೊಂಡು ಚೆನ್ನಾಗಿ ಅರ್ಧ ಭಾಗ ಬೆಂದಿರುತ್ತೆ. ನೋಡಿ, ಬೆಂದಿದೆ. ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯೋ ಇಲ್ವೋ ಅಂತ. ನೋಡಿ, ಇಲ್ಲಿ ಅರ್ಧ ಭಾಗ ಬೇಯಬೇಕು. ಸೊ ನಾನು ಏನು ಮಾಡ್ತಿದ್ದೀನಿ, ಮತ್ತೆ ಪ್ಲೇಟ್ ಮುಚ್ಚಿ ಅದಕ್ಕೆ ಬೇಯಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು. ಇವಾಗ ಚೆಕ್ ಮಾಡಿ ಒಂದು ಸತಿ ಬೆಂದಿದೆಯೋ ಇಲ್ವೋ ಅಂತ. ಒಂದು ಮುಕ್ಕಾಲು ಭಾಗ ಬೆಂದಿದ ಮೇಲೆ ನಾನಿಲ್ಲಿ 1 ಟೊಮೊಟೊನ ಹಚ್ಚಿಟ್ಕೊಳ್ತೀನಿ ಸಣ್ಣದಾಗಿ. ಅದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಅದನ್ನೊಂದು ಸತಿ ಮಿಕ್ಸ್ ಮಾಡಿ ಮತ್ತು ನಾವು ಅದನ್ನು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು. ಫ್ರೈ ಆಗೋಕ್ಕೆ ಬಿಟ್ಟು ನಾವು ನೆಕ್ಸ್ಟ್ ಇವಾಗ ಇದಕ್ಕೆ ಕಡಲೆ ಬೀಜದ ಪುಡಿ ಹಾಕ್ತೀವಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಅದು ಬೇಯೋ ಅಷ್ಟೊತ್ತಿಗೆ ಫಸ್ಟು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಕಡಲೆ ಬೀಜ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು. ಅವು ಕೆಂಪಗಾಗಿ ಕ್ರಿಸ್ಪಿ ಆಗಬೇಕು. ಆ ಥರ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡು ಇದರಲ್ಲಿ ನಾನು ಒಂದು 4 ಒಣಮೆಣ್ಸಿಕಾಯಿ ಕೂಡ ಹಾಕ್ತಾಯಿದ್ದೀನಿ. ನೀವು ಕೂಡ ಹಾಕ್ಕೊಳ್ಳಿ. ಅದು ಫ್ರೈ ಆಗೋದು ನಾನು ಇಲ್ಲಿ ಹಾಕಿಲ್ಲ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸಿಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪುಡಿ ಬರಬೇಕು. ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ನಾವು ಅದು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ. ನೋಡಿ, ಚೆನ್ನಾಗಿ ಬೆಂದಿದೆ ಇವಾಗ. ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಚಿಪ್ಪಷ್ಟು ಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೆ. ಆ ಕಾಯಿ ತುರಿನ ಇದ್ರಾಗ ಸೇರಿಸ್ಬೇಕು. ಇದರಲ್ಲಿ ಪರಂಗಿಕಾಯಲ್ಲಿ ನೀರೆಲ್ಲ ಬಿಟ್ಕೊಂಡಿರುತ್ತಲ್ಲ, ಚೆನ್ನಾಗಿ ಬೆಂದು ಈ ಕಾಯಿಯ ನೀರೆಲ್ಲ ಎಳ್ಕೊಂಡು ಚೆನ್ನಾಗಿ ಫ್ರೈ ಥರ ಬರುತ್ತೆ. ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜದ ಪುಡಿ, ಅದನ್ನು ಕೂಡ ಒಂದು 2 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಇರೋ ರಾ ಪಪ್ಪಾಯ ಫ್ರೈ ರೆಡಿಯಾಗುತ್ತೆ. ಇದು ನೀವು ಅನ್ನ ಜೊತೆ ಕೂಡ ತಿನ್ಬೋದು. ದೋಸೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದು ನೀವು ತಿಂಗಳಲ್ಲಿ 1-2 ಸತಿ ಈ ಥರ ರಾ ಪಪ್ಪಾಯದಲ್ಲಿ ಈ ಥರ ರೆಸಿಪೀಸ್ನ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಲಾಸ್ಟಲ್ಲಿ ನಾನು ಗಾರ್ನಿಷ್ಗೆ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿರೋ ರಾ ಪಪ್ಪಾಯ ಕರ್ರಿ ರೆಡಿ ಆಯಿತು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಚೆನ್ನಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.
ಅದೇ ಥರ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.